ಜಾಸ್ತಿ ಆಗ್ಬಿಡ್ತಿದೆ ನೀನು ಮಗು ಇದ್ದಾಗ ಒಂಥರ ಏನೋ ಪತ್ತೆ ಗಿಫ್ಟ್ ಕಣ್ಮುಚ್ಕೊಂಬ ಒಳಗೆ ಬಾ ಎಲ್ಲ ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ ಬಾಯೆಲ್ಲ ಕೆಂಪಾಗ್ಬಿಟ್ಟಿದೆ ಅಂದರೆ ನಾನು ಮಂಗಳವಾರ ಒಂದು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಸ್ವಲ್ಪ ಐಟಮ್ಸ್ ಎಲ್ಲ ಹಂಗೆ ಒಂದು ಆರ್ಡರ್ ಬಂದಿತ್ತು ಒಂದು ಪಾರ್ಸೆಲು ಬಾಯ್ ಅಷ್ಟೇನಾ ಹುಡ್ಗ ಕ್ಯಾಮ್ರಾ ಆನ್ ಮಾಡಿದ್ರು ಬರೋದು ಏಯ್ ಹೋಗು ವಿಡಿಯೋ ಇಷ್ಟ ಆಗಿದೆ ಇವಾಗೆಲ್ಲ ಆರ್ಡರ್ ಮಾಡೋಕ್ಕೆ ಭಯ ನನಗೆ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕೊಂಡ್ರೆ ಸಾಂಬಾರು ಬಿಸಿ ಆಗಿಬಿಡುತ್ತೆ ಟೇಸ್ಟ್ ಅಲ್ಲದು ಯಾಕೆ ಕಣ್ಮಿಸ್ಕೊಂಡು ಹೋಗ್ತಾ ಇದೆಯಾ ಇಲ್ಲರು ಅದ್ರ ಭಯ ಹಾಗೆ ಬೇಗ ಎದ್ದು ಹೋಗ್ತಾರೆ 5 ಗಂಟೆಗೆಲ್ಲ ಹೋಗ್ಬಿಡ್ತಾರೆ ಕೆಲಸಕ್ಕೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಸಂಡೇ ವ್ಲಾಗು. ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ ಇಲ್ಲಿ ತನಕ ಹೋಗಿ ಎಂಡ್ ಮಾಡ್ತೀನಿ ವೀಡಿಯೋನ ಅಂತ. ಬಟ್ ಐ ಹೋಪ್ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋನ ಕೊನೆಯವ್ರಿಗೂ ವಾಚ್ ಮಾಡಿ. ಇವಾಗ ಬೆಳಗ್ಗೆ ನಮ್ಮ ಮನೆಯವ್ರು ಬಂದು ಹೋದರು, ಅದು ಕ್ಲಿಪ್ ನಾನು ಮುಂದೆ ನೆಕ್ಸ್ಟ್ ಇದು ಮಾತಾಡಿ ಆದಮೇಲೆ ನೆಕ್ಸ್ಟ್ ಹಾಕ್ತೀನಿ ನೋಡಿ. ಅವ್ರು ನಾಷ್ಟ ಮಾಡ್ಕೊಂಡು ಹೋದರು, ನಾನಿನ್ನೂ ನಾಷ್ಟ ಮಾಡಿಲ್ಲ. ಇವತ್ತು ಡೇ ಸ್ಟಾರ್ಟ್ ಆಗಿದ್ದೆ ಐ ಥಿಂಕ್ 8-8:30 ಅಂತ ಅನಿಸುತ್ತೆ. ಸೇಮ್ ಅದೇ ರೀಸನ್ನೇ, ಸ್ವಲ್ಪ ನೈಟ್ ಟೈಮ್ ನಿದ್ದೆ ಸ್ವಲ್ಪ ಕಮ್ಮಿ ಮತ್ತು ಸ್ವಲ್ಪ ಬ್ಯಾಕ್ ಪೇನ್ ಕೂಡ ಇತ್ತು ನೈಟು ಅನ್ನೋ ಕಾರಣಕ್ಕೆ ಸ್ವಲ್ಪ ಲೇಟ್ ಆಯಿತು ನಿದ್ದೆ. ಆಮೇಲೆ ಫೋನ್ ನೋಡ್ಕೊಂಡಿದ್ದೆ ತುಂಬ ಹೊತ್ತು. ಇದು ಏನಪ್ಪ ಅದು ಬಾಯ್ಸಸ್ ಗರ್ಲ್ಸು, ಆಮೇಲೆ ಮಜಾ ಟಾಕೀಸ್ ಇದೆಲ್ಲ ಫಂಕ್ಷನ್ಸು ಇದೆಲ್ಲ ಶೋಸ್ ನೋಡ್ಕೊಂಡು ಸ್ವಲ್ಪ ಲೇಟಾಗಿ ನಿದ್ದೆ ಮಾಡಿದೆ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಲೇಟ್ ಆಯಿತು. ಮತ್ತು ಅವ್ರು ಕಾಲ್ ಮಾಡಿ ನಂಗೆ ಹೊಟ್ಟೆ ಸಿತೈತೆ, ಬೆಳಗ್ಗೆನೇ 5 ಗಂಟೆಗೆ ಎದ್ದೋಗಿದ್ದೀನಿ ಅಂದರು. ಪಾಪ ಅವ್ರು ಇವಾಗೆಲ್ಲ ಬೆಳಗ್ಗೆ ಬೇಗ ಎದ್ದೋಗ್ತಾರೆ, 5 ಗಂಟೆಗೆಲ್ಲ ಹೋಗ್ಬಿಡ್ತಾರೆ ಕೆಲಸಕ್ಕೆ, ಆಟೋ ಓಡ್ಸೋಕ್ಕೆ. ಹಾಗಾಗಿ ಫೋನ್ ಮಾಡಿ ಹೇಳಿದ್ರು ಅಂದ್ಬಿಟ್ಟು ಎದ್ದ ತಕ್ಷಣ ಮುಖ ತೊಳ್ಕೊಂಡು ಹಾಗೆ ಹೋಗಿ ಅನ್ನ ಮಾಡಿದೆ. ಅನ್ನ ಮಾತ್ರ ಮಾಡಿದ್ದೀನಿ ಇವತ್ತು ನಾಷ್ಟಕ್ಕೆ, ಬಿಕಾಸ್ ನೈಟ್ ಬಂದುಬಿಟ್ಟು ಬಸ್ಸಾರು ಮಾಡಿ ಹುಳ್ಳಿಕಾಯಿ ಮತ್ತು ಅಂದರೆ ಬೀನ್ಸು ಮತ್ತು ಹೆಸರು ಕಾಳು ಪಲ್ಯ ಮಾಡಿದ್ದೆ. ಅದನ್ನು ತೋರಿಸ್ತೀನಿ ರೀ, ಸೂಪರಾಗಿ ಬಂದಿದೆ ಟೇಸ್ಟ್ ಮಾತ್ರ. ಬೆಳಗ್ಗೆಗೂ ಆಗುತ್ತೆ ಅಂತಲೇ ಮಾಡಿದೆ ನಾನು ನೈಟ್ ಮಾಡಬೇಕಾದ್ರೇ, ಬಿಕಾಸ್ ನಂಗೆ ಸ್ವಲ್ಪ ಬೆನ್ನೋ ಜಾಸ್ತಿ, ಎದ್ದು ಕೂತು ಮಾಡೋಕ್ಕೆ ಕಷ್ಟ. ಇನ್ಮೇಲೆ ಆದರೂ 2 ಟೈಮ್ ಸೇರಿ 1 ಟೈಮ್ ಮಾಡ್ಕೊಳೋಣ ಅಂತ ಅಂದ್ಕೊಂಡು ನೈಟ್ ಮಾಡ್ಬೇಕಾದ್ರೆ ಹಂಗೆ ಮಾಡಿದ್ದೆ. ಅದೇ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಪಲ್ಯ ತುಂಬ ಚೆನ್ನಾಗಿತ್ತು, ತಿಂದ್ಬಿಟ್ಟೋದ್ರು. ಐ ಥಿಂಕ್ ಆಲ್ಮೋಸ್ಟ್ ಹೀಗೆ ಇರ್ತಾರೆ, ಬಟ್ ಎಲ್ಲೂ ಕೂಡ ಶೇರ್ ಮಾಡ್ಕೊಳ್ಳಲ್ಲ ಅಂತ ಅನಿಸುತ್ತೆ ನೈಟ್ ಊಟ ತಿನ್ನೋದಕ್ಕೆ. ನನಗೆ ಯಾವುದೇ ಮುಜುಗರ ಇಲ್ಲ, ಬಟ್ ನಾನು ಬಾಳಂತ ಏನೋ ಕಾರಣಕ್ಕೆ ನಾವು ಅಮ್ಮ ಇಷ್ಟು ದಿನ ನನಗೆ ಕೊಡ್ತಾರಿಲ್ಲ, ಬಿಸಿ ಬಿಸಿ ಊಟನೇ ಕೊಡೋರು. ಇವಾಗ ಅದು ಬಿಸಿ ಊಟನೇ, ಬಿಸಿ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡ್ರೆ ಸಾಂಬಾರು ಬಿಸಿ ಆಗಿಬಿಡುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಸ್ಸಾರೆಲ್ಲ 2 ದಿನ 3 ದಿನ ಇಟ್ಕೊಂಡು ತಿಂದ್ರೂ ಸೂಪರಾಗಿರುತ್ತೆ. ಫ್ರಿಜ್ಜಲ್ಲಿ ಇಡಬಾರ್ದು, ಹೊರಗಡೆ ಇಟ್ಟು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಇದನ್ನ ಹೇಳ್ಕೊಳ್ಳೋಕ್ಕೆ ನನಗೆ ಯಾವುದೇ ಮುಜುಗರ ಇಲ್ಲ. ಸೊ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ. ಕೊನೆಗೂ ವೀಡಿಯೋನ ವಾಚ್ ಮಾಡಿ, ವೀಡಿಯೋನ ಅಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇವತ್ತಿನ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಏನು ಅನಿಸ್ತು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವೀಡಿಯೋನ ಕೊನೆಗೂ ವಾಚ್ ಮಾಡಿ. ಏನು ಮಾಡ್ತಾರೆ ಇದು? ಏನಿದು? ಇಲ್ಲಿ ನೋಡ್ದಿಲ್ಲ ರಿವಿಟ್ಗಳು. ಬಾಯ್ ಇಂದ ಬೋರ್ ಹೊಡೆದಾಗ ಸಾಕು ಕೇಳು. ಎಷ್ಟು ನಮ್ಮ ಕಡೆ ಕಾಣುತ್ತಲ್ಲ ಪಾಪ. ಇವಾಗ ಕಾಣಿಸ್ತೈತಿ ಆ ಫೋನ್ದೇ ಇದು ಇದ್ರದ್ದು ಅದ್ರದ್ದು ಅದಕ್ಕೆ. ಬಾಯ್ ಬಾಯ್ ಅಷ್ಟೇನಾ? ಸರಿ ಹುಷಾರು. ನೈಟು ಬಸ್ಸಾರು ಮಾಡಿಬಿಟ್ಟು ಏನೋ ಬೀನ್ಸು ಮತ್ತು ಹೆಸರು ಕಾಳು ಪಲ್ಯ ಮಾಡಿದೆ ಅಂತ ಹೇಳಿದ್ನಲ್ವ. ಸೊ ಅದು ನೋಡಿ ಸಾಂಬಾರು ಸ್ವಲ್ಪ ನೈಟು ಕೂಡ ಸ್ವಲ್ಪ ಆಯಿತು, ಮತ್ತು ಬೆಳಗ್ಗೆ ಕೂಡ ಸ್ವಲ್ಪ ಉಳಿದಿತ್ತು, ಅದೇ ಸಾಂಬಾರೇ. ಪಲ್ಯನೂ ಅಷ್ಟೇ ನೈಟ್ ಸ್ವಲ್ಪ ತಿಂದ್ವಿ, ಇವಾಗ ಇಬ್ಬರಿಗಾಗೋಷ್ಟು ಕೂಡ ಪಲ್ಯ ಇದೆ. ಮತ್ತು ರೈಸು ಅಷ್ಟೇನೆ, ಸ್ವಲ್ಪ ನಮ್ಮ ಮನೆಯವ್ರು ತಿಂದ್ಬಿಟ್ಟು ಹೋಗಿದ್ದಾರೆ, ಸ್ವಲ್ಪ ನನಗೆ ಇದೆ, ನಾನು ತಿನ್ನಬೇಕಿದು. ಸ್ವಲ್ಪ ರೈಸ್ ಕೂಡ ಹಾಗೆ ಉಳಿದಿದೆ. ಮತ್ತು ಪಾತ್ರೆಗಳು ನೋಡಿದ್ರೆ ಇಲ್ಲದೇ ಇರೋ ಥರನೇ ಇತ್ತು ನೋಡ್ರಿ, ಇಷ್ಟೊಂದು ಪಾತ್ರೆಗಳಿತ್ತು. ಊಟ ಎಲ್ಲ ಆದಮೇಲೆ ಮತ್ತೇನು ಮಾಡೋದು ಅಂತ ಹೇಳಿಬಿಟ್ಟು ಊಟ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಪಾತ್ರೆಗಳು ನೋಡೋಣ ಅಂತ ಹೇಳಿ ಬಂದರೆ ಎಷ್ಟು ಪಾತ್ರೆಗಳಿದ್ದಾವೆ, ಇಲ್ಲದೇ ಇರೋ ಥರನೇ ಇತ್ತು. ನೋಡಿದ್ರೆ ಇಷ್ಟೊಂದು ಪಾತ್ರೆಗಳಿತ್ತು.
ಮತ್ತು ಬೆಳಗ್ಗೆ ರೈಸ್ ಮಾಡಿರೋದು, ಮತ್ತು ನೈಟು ಮುದ್ದೆ ಹಾಕಿಟ್ಟಿದ್ದು, ನೈಟ್ ಮುದ್ದೆ ಮಾಡಿರೋದು, ಇವಾಗ ಅನ್ನ ಮಾಡಿರೋದು, ತಿಂದಿರೋದು ತಟ್ಟೆಗಳು, ಎಷ್ಟೊಂದು ಪಾತ್ರೆಗಳಿತ್ತು ಪಲ್ಯ ಮಾಡಿರೋದೆಲ್ಲ ಸೇರಿಬಿಟ್ಟು. ಸೊ ಇಷ್ಟು ಕೂಡ ವಾಶ್ ಮಾಡಬೇಕು. ಸೊ ವಾಶ್ ಮಾಡಿದಾದಮೇಲೆ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೋಡಿ ಇವಾಗ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಬಂದಿದ್ದೀನಿ. ಇಷ್ಟು ಪಾತ್ರೆಗಳಿದ್ದಾವೆ. ಇದರಲ್ಲಿ ಒಂದೆರಡು ಪಾತ್ರೆ ನೈಟ್ ತೊಳೆದು ಬಾರ್ಲಾಕಿದ್ದೆ. ಸೊ ಇವಾಗ ಈ ತೊಳೆಯೋಷ್ಟರಲ್ಲಿ ಇಷ್ಟು ಪಾತ್ರೆಗಳು ಏನೋ ತೊಳೆದಿದ್ದೀನಿ. ನನಗೆ ಒಂದು ಸೇರಿ ಎಷ್ಟೊಂದು ಪಾತ್ರೆಗಳಾಗೋಯ್ತು. ಇಷ್ಟು ಪಾತ್ರೆಗಳೆಲ್ಲ ಬೀಳುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ನೋಡಿದ್ರೆ ಇಷ್ಟು ಪಾತ್ರೆ ಆಗಿದೆ. ಪಾತ್ರೆಗಳೆಲ್ಲ ತೊಳೆದು ಹಬ್ಬ ಸಮಾಧಾನ ಆಯಿತು ಅನ್ನೋಷ್ಟರಲ್ಲಿ ಈ ಕಡೆ ನೋಡಿದ್ರೆ ಏನೋ ಗ್ಯಾಸ್ ಫುಲ್ಲು ಗಲೀಜಾಗಿದೆ. ಈ ಒಲೆ ಮೇಲೆ ಮುದ್ದೆ ಇಟ್ಟಾಗ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಯಾವಾಗ ಉಕ್ಕುತ್ತೋ, ಸ್ವಲ್ಪ ಕಮ್ಮಿ ಕೊಟ್ಬಿಟ್ಟು ಆಮೇಲೆ ಹೋಗಿ ಕುತ್ಕೊಳ್ಳೋಣ ಅಂತ. ನಾನು ನಿಂತ್ಕೊಂಡಿರ್ಬೇಕಾದ್ರೆ ಇದು ಉಕ್ಕೋದೇ ಇಲ್ಲ. ನಾನು ಸ್ವಲ್ಪ ಈಚೆ ಹೋಗ್ತೀನಿ, ಅಷ್ಟರಲ್ಲಿ ಉಕ್ಬಿಡುತ್ತೆ. ದಿನ ಹಿಂಗೆ ಆಗಿದೆ. ಸೊ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಸಿಂಕು ಕೂಡ ಗಲೀಜಾಗಿದೆ, ಪಾತ್ರೆಗಳೆಲ್ಲ ತೊಳೆದು. ಸೊ ಈ ಫುಲ್ಲು ಕೂಡ ಕ್ಲೀನ್ ಮಾಡಬೇಕು. ಈ ಪೂರ್ತಿ ಕ್ಲೀನ್ ಮಾಡಿದ್ಮೇಲೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸ್ಟೇ ಟ್ಯೂನ್. ಇವಾಗ ನೋಡಿ ಎಲ್ಲ ತೊಳೆದು ಎಲ್ಲ ಕ್ಲೀನಾಗಿ ಸೋಪ್ ಹಾಕಿ ಮತ್ತು ಎಲ್ಲ ಹಾಕಿ ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಈ ನೀರು ತೊಟ್ಟಿಗ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ನಾನು ಲೂಸಾಗಿ ಆನ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ನಾನು ಈ ನೈಟ್ ನಮ್ಮ ಮನೆಯವ್ರನ್ನ ಕೇಳಿದೆ, ಏನಿದು ನೀರು ತೊಟ್ಟಿಗ್ತಾನೆ ಐತೆ ಅಂತ. ಆಮೇಲೆ ಅವ್ರು ಸ್ವಲ್ಪ ಟೈಟ್ ಮಾಡಿದ ತಕ್ಷಣ ನೀರು ನಿಂತೋಗ್ಬಿಡ್ತು. ಸೊ ಮಧ್ಯಾಹ್ನ ವೀಡಿಯೋ ಮಾಡಬೇಕಾದ್ರೆ ಈ ಥರ ಆಗಿರುವಂಥದ್ದು. ಸೊ ಬೆಳಗ್ಗೆಯಿಂದ ಎಲ್ಲ ಕೆಲಸ ಆಗಲಾಯಿತು. ಮನೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಹಂಗೆ ನನ್ನ ತಮ್ಮ ಬಂದ. ಅವನು ಮಟನ್ ತೊಗೊಬಂದಿದ್ರು ನಮ್ಮ ಮನೆಯವರು. ಹಾಗೇನೇ ನನ್ನ ತಮ್ಮ ಬಂದ ಅಂತ ಹೇಳಿ ಅವ್ನು ಜ್ಯೂಸ್ ಮಾಡಿಕೊಡ್ತಾ ಹಂಗೆ ಮಾತಾಡಿಕೊಂಡು ಮಟನ್ ಸಾಂಬಾರಿಗೆಲ್ಲನೂ ಕಟ್ ಮಾಡಿಕೊಂಡು ಖಾರ ಕಲಸಿ ಇಟ್ಬಿಟ್ಟು ಬಂದೆ. ಅಂದರೆ ವೀಡಿಯೋ ಮಾಡ್ಕೊಳೋಣ ಅಂದ್ಕೊಂಡಿದ್ದೆ ನಾನು ರೆಸಿಪಿ ಮಾಡೋದನ್ನು. ಬಟ್ ತಮ್ಮ ಬಂದಿದ್ದಲ್ವ, ಅವ್ನು ಮೊದಲೇ ಕ್ಯಾಮ್ರಾ ಅಂದರೆ ಆಗಲ್ಲ. ಸೊ ಹಾಗೆ ಅವನ ಜೊತೆನೇ ಎಲ್ಲ ಕಟ್ ಮಾಡಿಕೊಂಡು ಅಡುಗೆ ಕೆಲಸ ಮುಗಿಸಿದ್ದೀನಿ. ಅದನ್ನು ತೋರಿಸ್ತೀನಿ ಲಾಸ್ಟು. ಅಡುಗೆ ಎಲ್ಲ ಮಾಡಾದ್ಮೇಲೆ ತೋರಿಸ್ತೀನಿ. ಅಂದರೆ ಖಾರ ಕಲಸಿ ಇಡಬೇಕು. ಖಾರ ಕಲಸಿ ಇಟ್ಕೊಂಡಿದ್ದೀನಿ ಒಂದು ಸಪ್ರೇಟಾಗಿ. ಅದು ರುಬ್ಬಬೇಕು. ಮತ್ತು ಮಟನ್ ಬೆಂದಿದೆ, ಅದಕ್ಕೆ ಖಾರ ಕಲಿಸ್ಬೇಕು. ಹಾಗೆ ಒಂದು ಆರ್ಡರ್ ಬಂದಿತ್ತು, ಒಂದು ಪಾರ್ಸಲು. ಏನಂತ ಹೇಳಿ ತೋರಿಸ್ತೀನಿ. ಇದು ಏನಕ್ಕೆ ಆರ್ಡರ್ ಮಾಡಿದೆ ಅಂತ ಕೂಡ ನಾನು ತೋರಿಸ್ತೀನಿ. ಇವಾಗ ಜಸ್ಟ್ ಬಂತು, ಹಾಗೆ ತಗೊಂಡು ಬಂದು ವೀಡಿಯೋನ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಇವಾಗೆಲ್ಲ ನಾನು ಆರ್ಡರ್ ಮಾಡಿದ್ರೆ ಬೈತಾರೆ, ಎಷ್ಟು ಆರ್ಡರ್ ಮಾಡ್ತೀರಾ, ಇದಕ್ಕೆ 1,000 ರೂಪಾಯಿ ಆಗಿಬಿಟ್ಟಿದೆ, ಸುಮ್ಮನೆ ಕಮ್ಮಿ ಅಮೌಂಟಲ್ಲಿನೇ ಎಷ್ಟೊಂದು ಮಾಡಿಬಿಟ್ಟಿದ್ಯಾ ಆರ್ಡರ್ಸ್ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಇವಾಗೆಲ್ಲ ಆರ್ಡರ್ ಮಾಡೋಕ್ಕೆ ಭಯ. ನನಗೆ ಕಾಲ್ ಬರ್ತಾಯಿದೆ. ನಮ್ಮಮ್ಮ ಕಾಲ್ ಮಾಡಿದ್ರು, ಮಾತ್ರ ಬಿಟ್ಟು ಕಟ್ ಮಾಡಿದೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಬ್ರು ಬಂದುಬಿಟ್ಟು ಅಂದರೆ ಯೂಟ್ಯೂಬಲ್ಲಿ ಕೇಳಿದ್ರು ಪಾಪ ಅವರಿಗೆ, ಅವರ ಅಮ್ಮಗೇನು ಹುಷಾರಿಲ್ವಂತೆ. ಸೊ ಹೆಂಗೆ ನೀವು ಇಷ್ಟು ಆ್ಯಕ್ಟಿವ್ ಆಗಿದ್ದೀರಾ ಆಪ್ರೇಷನ್ ಆಗಿದ್ರು ಕೂಡ ಅಂತ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನನಗೂ ಸ್ವಲ್ಪ ಗೊತ್ತಿದೆ ಹೇಗಿರಬೇಕು ಅನ್ನೋದು. ಮತ್ತು ಇನ್ನೊಂದಷ್ಟು ವಿಚಾರಗಳು ಸ್ವಲ್ಪ ಬೇಬಿ ಇರೋರಿಗೂ ಬೇಬಿ ಇಲ್ಲದೇ ಇರೋರಿಗೂ ಒಂದೇ ಥರ ಇರೋದಿಲ್ವಲ್ಲ. ಹಾಗಾಗಿ ಅಂದರೆ ಹೇಳ್ತಾರೆ ಮಗು ಇದ್ದಾಗ ಒಂಥರ ಏನೋ ಪಥ್ಯ ಇರಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ನೀವು ಪಥ್ಯ ಎಲ್ಲ ಇದ್ದೀರಾ ಮತ್ತು ಏನು ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಪ್ರಾಪರಾಗಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಆ್ಯಕ್ಟಿವ್ ಆಗಿರೋಕ್ಕೆ ಒಂದಷ್ಟು ನಾನು ಕೂಡ ಫಾಲೋ ಮಾಡ್ತೀನಿ. ಹಾಗಾಗಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಐ ಹೋಪ್ ನಿಮಗೂ ಯೂಸ್ಫುಲ್ ಆಗಿರುತ್ತೆ ಮತ್ತು ನೋಡೋರ್ಗೂ ಯೂಸ್ಫುಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ. ಇದಕ್ಕೆ ಪಿನ್ನೆಲ್ಲ ಹೊಡೆದ್ಬಿಟ್ಟಿದೆ, ದೊಡ್ಡ ಪಿನ್ಗಳು ತೆಗಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಈ ಸೀಸರ್ ಇದ್ರೆ ವೇಸ್ಟ್. ಇನ್ನೂ ಒಂದೆರಡು ಆರ್ಡರ್ ಹಾಕಬೇಕು ಅಂತಿದ್ದೀನಿ ನಾನು. ಇದು ಮುರುಘಾ ದೇವ್ರದ್ದು ವೇಲ್ ಆರ್ಡರ್ ಮಾಡಿದ್ದೆ, ಅದು ಹೋಗ್ಬಿಟ್ಟು ಮತ್ತು ಕ್ಯಾನ್ಸಲ್ ಆಗಿಬಿಡ್ತು. ಅವತ್ತು ಅಮೌಂಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ. ಸೊ ಅದೊಂದಿದೆ. ನನ್ನ ಮೀಶೋದಲ್ಲಿ ಕಾರ್ಟಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಯಪ್ಪ, ಇನ್ನೂ 1,000-2,000 ತನಕ ಇದ್ದಾವೆ. ಬಟ್ ಸದ್ಯಕ್ಕೆ ನನ್ನ ಹತ್ರ ಕಾಸಿಲ್ಲ. ನಮ್ಮ ಮನೆಯವ್ರನ್ನ ಕೇಳಿದ್ರೆ ಮಕ್ಕಳು ಹೋಗಿದ್ದಾರೆ ನನಗೆ. ಹಾಗಾಗಿ ಇನ್ನೂ ಸ್ವಲ್ಪ ದಿನ ಆರ್ಡರ್ ಮಾಡಲ್ಲ. ಸೊ ಏನಂತ ನೋಡೋಣ. ಸ್ವಲ್ಪ ಸೈಜ್ ಚಿಕ್ಕದು ಅನಿಸುತ್ತೆ ನನಗೆ. ಕ್ವಾಲಿಟಿ ಮಾತ್ರ ವಾವ್, ಇಷ್ಟು ಚೆನ್ನಾಗಿದೆ, ಇಷ್ಟು ಗಟ್ಟಿ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ. ಬಟ್ ನಾನು ಸ್ವಲ್ಪ ಸೈಜು ಸ್ವಲ್ಪ ದೊಡ್ಡದಿತ್ತು ಅಂದ್ಕೊಂಡೆ. ಏನಂತ ತಗೊಳ್ತೀನಿ. ವುಡ್ಡು. ಸೊ ಇದೇನೆ, ಇದು ನಾನು ತುಂಬ ದಿನದಿಂದ ಆರ್ಡರ್ ಮಾಡಬೇಕು ಅಂದ್ಕೊಂಡೆ. ಕಾರ್ಟಲ್ಲಿ ಹಾಕಿ ಇಟ್ಟಿದ್ದೆ. ಫೈನಲಿ ನೋಡಿ ಇಲ್ಲಿ ಇದು ಇನ್ನೂ ಅವರು ಕಿತ್ತಿಲ್ಲ. ಶೇಪ್, ಮಳೆ ಶೇಪು.
ಸೊ ಇದು ನಾನು ತುಂಬ ದಿನದಿಂದ ಆರ್ಡರ್ ಮಾಡಬೇಕು ಅಂದ್ಕೊಂಡಿದ್ದೆ. ಫೈನಲಿ ಆರ್ಡರ್ ಮಾಡಿದ್ದೀನಿ. ಇದು ನಾನು ಏನಕ್ಕೆ ಆರ್ಡರ್ ಮಾಡಿದೆ ಅಂತಂದರೆ ಇದನ್ನು ಕೀ ತಗಲಾಕೋದು ಇದೆ, ಇದರಲ್ಲಿ ಕೀ ತಗಲಾಕೋದು. ಫಸ್ಟ್ ನಾನು ಇದನ್ನು ಬರೀ ಫ್ರೇಮ್ ಮಾತ್ರ ನೋಡಿದೆ, ಬಟ್ ಕೀ ಇರೋದು ನೋಡಿ ಬಂದ್ಬಿಟ್ಟು ಎರಡೂ ಯೂಸ್ಫುಲ್ ಆಗಿರಲಿ ಒಂದರಲ್ಲಿ ಅಂತ ನಾನು ಇದೇ ಥರನೇ ಯೋಚನೆ ಮಾಡೋದು ಜಾಸ್ತಿ. ಇದು ಇರಬೇಕು, ಬೇರೆ ಏನಾದರೂ ಯೂಸ್ಫುಲ್ ಆಗಿದ್ದಾಗ ಆ ಥರ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊತೀನಿ. ಇದು ಬಂದುಬಿಟ್ಟು ಈ ಕುದುರೆ ಮುಖನ ನೋಡ್ಕೊಂಡು ಹೊರಗಡೆ ಹೋಗ್ತೀವಲ್ಲ ಆ ಟೈಮಲ್ಲಿ ತುಂಬ ಒಳ್ಳೆಯದಾಗುತ್ತಂತೆ. ಏನು ನಾವೇನಂತ ಆಗಬೇಕು ಅಂತ ಅಂದ್ಕೊಂಡು ಹೊರಗಡೆ ಹೋಗ್ತೀವೋ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಕೆಟ್ಟ ದೃಷ್ಟಿಗೆ ಬೀಳಲ್ಲ ಅಂತಲೂ ಹೌದು. ಮತ್ತು ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ಸ್ ಆ ಥರ ಮಾಡಿದರೂ ಕೂಡ ನಮಗೆ ತಾಗಲ್ಲ ಅಂತ ಹೇಳ್ತಾರೆ. ಅದನ್ನು ಎಷ್ಟು ಜನ ನಂಬ್ತಾರೋ ನಂಬಾರೋ ನನಗೆ ಗೊತ್ತಿಲ್ಲ, ಬಟ್ ನಾನು ಇದ್ರ ಬಗ್ಗೆ ಏನೇನು ತಿಳ್ಕೊಂಡಿದ್ದೀನಿ ಅದನ್ನೇ ಹೇಳ್ತಿದ್ದೀನಿ. ಮತ್ತು ದುಷ್ಟಶಕ್ತಿಗಳು ಅಂತ ಹೇಳ್ತಾರಲ್ಲ ಅದು ಕೂಡ ಹತ್ತಿರ ಬರಲ್ಲ ಅಂತ ಹೇಳ್ತಾರೆ. ಸೊ ಈ ಕುದುರೆ ಮನೇಲಿದ್ದರೆ ತುಂಬ ಒಳ್ಳೆಯದು. ನೀವು ಕೂಡ ಆರ್ಡರ್ ಮಾಡಿ ಮನೆಯಲ್ಲಿ ಬ್ಯಾಗ್ನಲ್ಲಿ ಹಾಕ್ಕೊಳ್ಳಿ, ಹೋಗ್ತಾ ಬರ್ತಾ ಇದನ್ನು ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಾನು ಏನಕ್ಕೆ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಇದು 100% ವರ್ಕ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದು ಅಂತ ಗೊತ್ತಿದ್ರೂ ಎಷ್ಟೊಂದೆಲ್ಲ ಆರ್ಡರ್ ಮಾಡಿ ಯೂಸ್ ಮಾಡ್ತೀವಿ. ಒಳ್ಳೆಯದು ಅಂತ ಹೇಳಿ ಇಷ್ಟೊಂದೆಲ್ಲ ಇರ್ಬೇಕಾದ್ರೆ ಯಾಕೆ ಆರ್ಡರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆರ್ಡರ್ನ ಮಾಡಿದೆ, ತಗೋಬೇಕು ಅಂತ ಹೇಳ್ಬಿಟ್ಟು. ಇದು ಅಂಗಡಿಗಳಲ್ಲೆಲ್ಲ ಹೋದರೆ ಐ ಥಿಂಕ್ 300 ರೂಪಾಯಿ ಕಮ್ಮಿ ಕೊಡೋಲ್ಲ ಅಂತ ಅನ್ಸುತ್ತಪ್ಪ ನನಗೆ. ನಿಜವಾಗ್ಲೂ ನಾನು ಸುಮಾರು ಪ್ರಾಡಕ್ಟ್ಗಳನ್ನು ಅಂಗಡಿಲಿ ಹೋಗಿ ಕೇಳಿದ್ದೀನಿ, ತುಂಬ ಬಾರ್ಗನಿಂಗ್ ಮಾಡಬೇಕು ಅವ್ರ ಹತ್ರ ನಾವು, ಆದರೂ ಕೂಡ ನಮ್ಗೆ ಇಷ್ಟ ಕಮ್ಮಿ ಪ್ರೈಸಿಗೆ ಕೊಡೋಲ್ಲ. ಇದರ ನಿಖರವಾದ ಬೆಲೆ 114 ರೂಪಾಯಿ, 114 ರುಪೀಸ್ಗೆ ಸಿಕ್ಕಿದೆ. ವರ್ತ್ ಅಂತಲೇ ಅನಿಸುತ್ತೆ. ಇಷ್ಟಿದೆ ಸಾಕು, ಇಷ್ಟಿದ್ರೆ. ಮತ್ತು ಇದು ಮಳೆ ಬಂದುಬಿಟ್ಟು ಮೊನ್ನೆ ನಾನೇನೋ ಮೀಶೋದಲ್ಲಿ ತೊಗೊಂಡಿದ್ದೆ, ರೆಡಿಮೇಡ್ ಮಳೆಗಳು, ರೆಡಿಮೇಡ್ ಅಂತ ಹೇಳ್ಬೋದಾ, ಹಾಗೆ ಹೇಳ್ಕೊಳೋಣ. ಸೊ ಅದಲ್ಲಿದೆ. ಸೊ ಹಾಕಿ ಅಂಟಿಸ್ಬೇಕು. ಕಿಚನ್ ಕೆಲಸ ಇದೆ, ಬನ್ನಿ ಹೋಗೋಣ. ನಿಜವಾಗ್ಲೂ ನೋಡ ಗಿಫ್ಟ್ ಕಣ್ಮುಚ್ಕೊಂಬ, ಒಳಗೆ ಬಾ, ಇಲ್ಲೇ ಇರು ಬರ್ತೀನಿ ನೋಡ. ಹಂಗೆ ಅಲ್ಲೋದಿಯ ಕಣ್ಮುಚ್ಕೊಂಡು ಹೋಗ್ತಾ ಇದೆಯಾ? ಇಲ್ಲೇರು ಕಣ್ಬಿಡ್ಬೇಡ. ಆದರೆ ಬೈಯಲ್ಲ ಅಂತ ಹೇಳು. ಒಂದು ನಿಮಿಷ ಬೈತೀನಿ, ತಪ್ಪು ಮಾಡಿದ್ರೆ ಪಾಪ ಬೈಬೇಡ ಪಾಪ, ತಪ್ಪು ಮಾಡಿಲ್ಲ. ಬೇಡ ಬಾ, ವಿಡಿಯೋ ಲ್ಯಾಗ್ ಆಗಿಬಿಡುತ್ತೆ, ನನಗೂ ತಗೊಳಕ್ಕಾಗಲ್ಲ. ಪಾಪ ತಪ್ಪು ಮಾಡಿಲ್ಲ, ಆದರೆ ನೀನು ಬೈತೀಯ. ಬೈತೀನಿ, ನಂಗೆ ಗೊತ್ತೀನಿ ಏನು ಮಾಡಿದ್ಯಾ ಅಂತ. ಏನು ಮಾಡಿದ್ದೀನಿ? ಏನು ಮಾಡಿದ್ದೀನಿ ಪಾಪ? ಏನೋ ಆರ್ಡರ್ ಮಾಡಿ ತಗೊಂಡಿರ್ತೀಯ, ಗೊತ್ತು. ನೀನು ಎತ್ಕೊಬಂದಾಗಲೇ ಅನ್ಕೊಂಡೆ ನಾನು, ಅದು ಸೇವಿಂಗ್ ದುಡ್ಡಲ್ಲೇ ಎತ್ಕೊಂಡಿರ್ತೀಯ. ಯಾಕೆ ಕೊಟ್ಟು ಕಳಿಸಿದ್ದಲ್ಲ ಮಧ್ಯಾಹ್ನ ಕಾಸು? ಯಾರ್ದು ಕಳಿಸಿದ್ಯಾ? 1000. ಹಾಂ ಲೋನ್ದು. ಮಕ್ಕ ಹೊಡೆದಾಗ್ತೀನಿ ಆಮೇಲೆ. ಬೇಗ ಬಾ, ಗಿಫ್ಟ್ ಏನಿದು? ಏಲಕ್ಕಿ. ನನ್ನ ಕೈಯಲ್ಲಿ ಗಿಫ್ಟ್ ಐತೆ, ನಾನು ಹೆಂಗೆ ನೋಡ್ಬಿಡ್ತೀಯ ಅಲ್ಲಿಕ್ಕೂ. ಬಾ ಎಷ್ಟೊತ್ತಾಗ್ತೀಗ? ಜೋಬಲ್ಲಿಕ್ಕೂ ಬೇಗ ಬಾ. ಮಾಡ ಪಾರ್ಕಿಂಗ್ ತಗೊಂಡಿದ್ಯಾ ಹೊಡೆಯಕ? ನೋಡ್ದ ಕ್ಯಾಮ್ರಾ ಆನ್ ಮಾಡಿದ್ರು ಬರೋದು. ಹೋಗು. ಏನು ಕ್ಯಾಮ್ರಾ ಅಂದರೆ ಭಯ ನಂಕ, ತುಂಬ ಒಪ್ಪಾಡಕ. ಇವಾಗ ಯಾರ ಕೈಗೆ ಫೋನ್ ಕೊಟ್ಟಿದ್ದೆ ಹೇಳು? ನಾನು ಫೋನ್ ಕೊಟ್ಟಿದ್ದಲ್ಲ, ಎಲ್ಲರ ಕೈಗೆ ಬಂತು. ನಾನು ಕೇಳೋ ಕ್ವಶನ್ ಫಸ್ಟ್ ಆನ್ಸರ್ ಮಾಡು. ಎಲ್ಲರ ಕೈಯಲ್ಲಿ ಬಂತು. ನಾನು ತಗೊಬಂದೆ, ಹೋಗು. ಎಲ್ಲಿ? ನಮ್ಮನ್ನ ತಗೊಬಂದಿಲ್ವಾ? ಹೋಗಿದ್ದು ನಡ್ಕೊಂಡು ನಾನು ಇತ್ಕೊಬಂದೆ, ನೋಡಿಲ್ವಾ ನೀನು? ಕ್ಯಾಮ್ರಾ ಇತ್ತು ದುರಂಗುರ. ಸೊನ್ನೆ ಕಚ್ತು. ಸರ್ ನೀನು ಗಿಫ್ಟಲ್ಲಿ ಇಕ್ಕಿದ್ದೀನಿ, ಎತ್ಕೋ. ನನಗೇನು ಗಿಫ್ಟ್ ನೋಡಲ್ಲೈತೆ ಗಿಫ್ಟ್ ಎತ್ಕೋ. ನೀನು ತಗೊಂಡೆ ಅಂತೇಳಿ. ಇಲ್ಲ ಪಾಪ, ನಿಂಗೆ ಎತ್ಕೊಳ. ಅದು ಎತ್ಕೊಂಡು ಆಟೋದಲ್ಲಿ ತಗ್ಲಾಕೊಂಡ್ಲ? ಅಲ್ಲ,
ಮತ್ತೆ ಇವಾಗ ನಿಮ್ಮ ಗಿಫ್ಟ್ ನೀನು ತಲೆ ತಗೊಳ್ಬೇಕಂತ ಅರ್ಥ. ಗಿಲಿ ಕೆಲಸಗಳು ಮಾಡ್ತೀಯ ಅಂತ ಚೆನ್ನಾಗಿ ಗೊತ್ತಿತ್ತು, ಆದರೆ ಇಂಥ ಮಾಡ್ತೀಯ ಅಂತ ಗೊತ್ತಿಲ್ಲಪ್ಪ. ಏನು ಗಿಲಿ ಕೆಲಸ? ಎಷ್ಟು ಖರ್ಚು ಮಾಡ್ತೀಯಪ್ಪ, ಎಷ್ಟು ಕಸ ತೊಗೊಂಡಿದೆ ನೋಡಿ, ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಇಲ್ಲಿ. ಟೀಚರ್ ಇದು ತಗೋಬೋದು. ಕುದುರೆ ನೀನು ನೋಡಿದ್ರೆ ಡೈಲಿ ಫುಲ್ ಖುಷಿ ಕುದುರೆ ಥರನೇ ಓಡಬೇಕು ನಾವು. ತಗ್ಲಾಕ್ತೀಯಾ ಇವಾಗ? ಎಲ್ಲಿ? ಅಲ್ಲಿ ಬಾಗಿಲಿಂದ. ಅದೆಲ್ಲ ನಿನ್ನದು ಕ್ಲಾಂಪ್ಗಳು ಇಲ್ಲವೇ? ಅಯ್ಯಪ್ಪ ತೆಗೀದು. ಇದ್ರಲ್ಲಿಕ್ಕಿದೆಯಾ? ಅಮ್ಮ ಡೋರ್ ಮುಚ್ಚಿದಾಗ ಕಾಣಿಸುತ್ತೆ, ತೆಗ್ದಾಗ ಏನು ನೋಡ್ತೀಯಾ? ಇಂತಾನೆ ಹೋಗ್ತಾ ಬರ್ತಾ ಅಂದೆ. ಹೋಗಿ ಬಂದ ತಕ್ಷಣ ಬಾಗಿಲು ಹಾಕ್ತೀವಲ್ಲ. ಬಂದ ತಕ್ಷಣ ಏನಕ್ಕೆ ಹಾಕ್ತೀಯ? ಯಾವಾಗ ಬಾಗಿಲು ಹಾಕೋದೇ ಇರ್ತೀಯ? ಇಲ್ಲ ಇಲ್ಲಿ ಬಾಗಿಲು ಮುಚ್ಚಿದ ಬಾಗಿಲು ತಗ್ಲಕ್ಕ ಹೆಂಗೆ ಕಾಣಿಸುತ್ತೆ? ಈ ಬಾಗಿಲಿಂದ ಯಾಕೆ ತಗ್ಲ? ಹೋಗ ಇಲ್ಲೆಲ್ಲ ನಾಲ್ಕು ಇಲ್ಲೆಲ್ಲ ನೀನು ನೋಡ್ತೀಯ ನೀನು. ಕೀಚೆ ತಗ್ಲಾಕಕ್ಕೂ ಚೆನ್ನಾಗಿರುತ್ತೆ. ಅದನ್ನ ಬರ್ತಾ ಹೋಗ್ತಾ ನೋಡ್ತೀಯ ಇದನ್ನ ನೀನು. ನಮ್ಮ ಬಾಸ್ ಇದ್ದಾರಲ್ಲ ಅಂಬೇಡ್ಕರ್, ಪಾಪ ಬಾಗಿಲ ಹತ್ರನೇ ಹಾಕ್ಬೇಕಂತ ತಗೊಂಡಿದ್ದೆ ನಾನು. ತಗಾಕು ಸೌ ನೋಡಿ ಹೆಂಗೆ ರಿಫ್ಲೆಕ್ಟ್ ಆಗ್ತೈತೆ. ನಾನು ಗಣ್ಣು ಒಂದು ಒಳ್ಳೆ ಕೆಲಸನೇ ಮಾಡಲ್ಲ, ಬಾಗಿಲಿಂದ ಹಾಕ್ಬೇಕು ಅಂತ ನಾನು ಅಂದ್ಕೊಂಡೆ. ದೊಡ್ಡ ಮೆಂಟ್ಲು. ನಾನು ಮಂಗಳವಾರ ಒಂದು ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕು. ಮಂತ್ರೋದಯ ಆಗ್ಬಿಡು, ಮಾತಾಡ್ತೀರ ನೀನು. ಪಾಪ ಅದೇನೋ 11ನೇ ತಾರೀಕು ಇದೈತೆ ನೋಡಿ, ರೆಡ್ ಕಲರ್ ಮಾರ್ಕ್ ಐತೆ. ಅಲ್ಲಯ್ಯೋ ಪಾಪ ಜನವರಿದಾಗೆ ಐತಲ್ಲ ಪಾಪ, ಇನ್ನು ಕ್ಯಾಲೆಂಡರ್ ತಿರುವಾಗೆ ಇಲ್ಲ ಅಲ್ಲ. ಹೆಂಗೆ ನನ್ನ ಪ್ಲಾನ್ ಪಾಪ, ಮಾಸ್ಟರ್ ಪ್ಲಾನ್ ಪರ್ಫೆಕ್ಟ್ ಅಲ್ಲ? ಅಯ್ಯೋಪ್ಪ ನೀನು ಪರ್ಫೆಕ್ಟ್ ತಗೊಳಕ್ಕೆ ಕೂತೋದೈತೆ. ಮಳೆನೇ ಮಾಡಿಬೋದಾಗಿತ್ತು, ಸುಮ್ಮನೆ ವೇಸ್ಟ್. ನೋಡಕ್ಕ ಚೆನ್ನಾಗಿ ಉಜ್ಬೇಕು. ಇವ್ರಿಗೆ ಬರಲ್ಲ, ಸುಮ್ಮನೆ ಬರೀ ಬಿಲ್ಡಪ್ ತಗೊಂತಾರೆ ಅಷ್ಟೇ ನಮ್ಮ ಮನೆಯವರು. ಸ್ಕ್ರೂ ಮತ್ತೆ ಹಾಕ್ಬಿಟ್ಟು ಹಿಂಗೆ ತಿರುಗ್ಬಿಡು. ಏನು ಎಲ್ಲ ವೇಸ್ಟ್ ಖರ್ಚು ಮಾಡ್ಕೊಂಡು, ಏನು ವೇಸ್ಟ್ ಖರ್ಚುಗಳು? ಎಷ್ಟು ವೇಸ್ಟ್ ಗೊತ್ತಾಯ್ತು ಕಾಸು. ಮಗ ತೊಳೆದ್ಮೇಲೆ ಏನು ಗೊತ್ತಾಯ್ತಾ ಪಾಪ? ಇಲ್ಲ, ಡ್ರಿಂಕ್ಸ್ ಮೇಲೆ ನೋಡ್ಕೊಂಡು ನೋಡಿ ಫ್ರೆಂಡ್ಸ್. ನಡಿ ಆ ಕಡೆ. ನನಗೆ ಕನ್ಫರ್ಮ್ ಆಯಿತು. ಮಾತ್ರೆ ಕುಡಿದ್ಬಿಟ್ಟು ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕೋ ನಾನು ಜಾಸ್ತಿ ಅಮರ್ಸಿದೆ ನೀನು ನೋಡಿ, ಹಂಗೆ ಮಲ್ಕೊಬಿಡು. ಏನು ಪಾಪ ನಿನ್ನ ಹತ್ರ ಹೆಂಗೆ ತಪ್ಪಿಸ್ಕೊಳ್ಳೋದು? ತಪ್ಸ್ಕೊತಿದ್ಯಲ್ಲ ಇವಾಗ. ಏನಕ್ಕ ಸುಳ್ಳೇಳಿ ಮಕ್ಕೊಡ್ಬಿಟ್ರೆ ಪಾಪ ಬರಲ್ಲ ಮತ್ತೆ. ನೋಡು, ಎಲ್ಲ ಹಾಳು ಮಾಡೋ ಕೆಲಸನೇ ಮಾಡೋದು ಬಿಡು. ನೋಡಿ ಇವಾಗ ಅಷ್ಟು ಬೇಗ ತಗೊಳಕ್ಬೋದು. ಕುದುರೆ ಹಿಂಗೆ ಗಾಡಿ ಬೀಗ ಪಾಪ ಆಟೋ ಬೀಗ, ಅವಾಗ ಡೈಲಿ ನೋಡ್ಬಿಟ್ಟು ಹಿಂಗೆ ನಮಸ್ಕಾರ ಹಾಕ್ಕೊಂಡು ಹೋಗ್ತೀಯ. ಫಸ್ಟ್ ಇದಾಕಿದ್ದೀನಿ. ಸೊ ಇವತ್ತಿನ ವ್ಲಾಗನ್ನ ಇಲ್ಲಿಗೆ ನಾನು ಎಂಡ್ ಮಾಡ್ಕೊತಿದ್ದೀನಿ. ಅಡಿಕೆಲೆ ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ, ಬಾಯೆಲ್ಲ ಕೆಂಪಾಗ್ಬಿಟ್ಟಿದೆ. ಅಂದರೆ ಮಟನ್ ತಿಂದ್ಬಿಟ್ಟು ಅಡಿಕೆಲೆ ಹಾಕ್ಕೊಂಡಿದ್ದೀನಿ. ಮತ್ತೆ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಇಲ್ಲಿ ಎಂಡ್ ಮಾಡ್ಕೊಳ್ಳೋಣ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದು ಇಂದು ಓದೋಯ್ತು ಮುಖ ನೀರು ಕಲರ್ ಬಂದ್ಬಿಡ್ತು ಕ್ಯಾಮ್ರಾ. ಈ ವಿಡಿಯೋ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀನು ಯಾಕೆ ಆಫ್ ಮಾಡಿಲ್ಲ? ಏನ? ಓಕೆ, ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಅಂಡ್ ಟೇಕ್ ಕೇರ್.